ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಟಿ ಇ ಟಿ ಎಕ್ಸಾಮನ್ನು ಎಲ್ಲರೂ ಮುಗಿಸಿ ಕೀ ಆನ್ಸರು ಸಹ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಾಗಿದೆ, ಯಾರು ಎಷ್ಟು ತೊಗೊಂಡಿದ್ದಾರೆ ಅನ್ನೋದು. ಆದರೆ ಇನ್ನೂ ಯಾರು ಏನಪ್ಪ ಅಂದರೆ ಟಿ ಇ ಟಿಯಲ್ಲಿ ಪಾಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋರು ಸಿ ಟಿ ಇ ಟಿಯನ್ನು ಅಪ್ಲೈ ಮಾಡಿ ನೀವು ಏನು ಮಾಡ್ಬೋದು, ಅಲ್ಲಿ ಆ ಎಕ್ಸಾಮನ್ನು ಪಾಸ್ ಮಾಡ್ಕೋಬೋದು. ಒಂದು ಈಗ ಒಳ್ಳೆಯ ಅವಕಾಶ ಅದು ಸಹ. ಇಲ್ಲಿ ಪಾಸ್ ಆಗಿಲ್ಲ ಅಂದ್ರೂ ಅಲ್ಲಿ ಸಹ ಏನಪ್ಪ ಅಂದರೆ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಆ ಎಕ್ಸಾಮನ್ನು ಪಾಸ್ ಮಾಡ್ಕೋಬೋದು. ನೋಡ್ರಿ, ಈಗಾಗಲೇ ಪಿ ಎಸ್ ಟಿ ಆರ್ಗೆ ಸಾಕಷ್ಟು ಸೀಟ್ಗಳನ್ನು ಹಂಚಿಕೆ ಅದಾವು. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ 78 ಮಾತ್ರ ನಾವು ಜಿ ಪಿ ಎಸ್ ಟಿ ಆರ್ ಸೀಟ್ಗಳನ್ನು ನೋಡ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಜಾಸ್ತಿ ಆಗ್ತಾ ಇಲ್ಲ, ಅಷ್ಟೇ ಇದೆ ಇನ್ನೂ. ಈಗಾಗಲೇ ಸಾಕಷ್ಟು ಪೈಪೋಟಿಯನ್ನು ನಾವು ಎದುರಿಸ್ಬೇಕಾಗುತ್ತೆ ಈಗ ಜಿ ಪಿ ಎಸ್ ಟಿ ಆರ್ಗೆ. ಯಾಕಂದರೆ ಬಿ ಎಡ್ ಮುಗಿದವ್ರು ನಾವು ಪಿ ಎಸ್ ಟಿ ಆರ್ಗೆ ಹಾಕೋಕ್ಕೆ ಅಲಾವಿಲ್ಲ. ಹೀಗಾಗಿ ಕೇವಲ ಜಿ ಪಿ ಎಸ್ ಟಿ ಆರು ಮತ್ತು ಎಚ್ ಎಸ್ ಟಿ ಆರ್ಗೆ ಮಾತ್ರ ನಾವು ಏನು ಮಾಡ್ಬೋದು, ಪೈಪೋಟಿಯನ್ನು ಮಾಡೋಕ್ಕೆ ಅಲಾವ್ ಐತಿ ಅಂತ ಹೇಳ್ಬೋದು. ಹೀಗಾಗಿ ನಾನು ಈ ಒಂದು ಟಿ ಇ ಟಿಯಲ್ಲಿ ನಂದು ಟಿ ಇ ಟಿ ಸ್ಕೋರ್ ಎಷ್ಟಾಗಿದೆಪ್ಪ ಅಂದ್ರೆ 112 ಟಿ ಇ ಟಿ ಸ್ಕೋರ್ ಆಗೈತೆ ನಂದು. ಯಾಕಂದರೆ ಇನ್ನಷ್ಟು ನಾನು ಅದರದಿಂದ ಇನ್ನಷ್ಟು ಮಾರ್ಕ್ಸ್ ಬೀಳ್ತಾವೆ ಅಂತೇಳಿ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಆದರೆ ನಂದು ಟಿ ಇ ಟಿ ಸ್ಕೋರು 112 ಅಷ್ಟೇ ಆಗಿದೆ. ಅದು ಸ್ವಲ್ಪ ಎಲ್ಲಿ ಅಂದರೆ ಇಂಗ್ಲೀಷಲ್ಲಿ ಹೋಗಿದೆ ಮತ್ತು ಸೈಕಾಲಜಿಯಲ್ಲಿ ಕೇವಲ 24 ಮಾರ್ಕ್ಸನ್ನು ನಾನು ಪಡೆದಿದ್ದೀನಿ. ಹಿಸ್ಟ್ರಿಯಲ್ಲಿ 39 ಮಾರ್ಕ್ಸ್ ಅಷ್ಟೇ ಬಂದಿದೆ. ಹಿಸ್ಟ್ರಿಯಲ್ಲಿ ಸ್ವಲ್ಪ ನನಗೆ ಭೂಗೋಳಶಾಸ್ತ್ರ ಸಾಕಷ್ಟು ಬಿದ್ದಿದ್ದರಿಂದ ಅಲ್ಲಿ ನಾನು ಭೂಗೋಳಶಾಸ್ತ್ರ ಹೆಚ್ಚಾಗಿ ನಾನು ಅಲ್ಲಿ ಓದೋಕ್ಕಾಗಲಿಲ್ಲ. ಹೀಗಾಗಿ ನಂದು 112 ಅಷ್ಟೇ ಆಗಿದೆ. ಅಷ್ಟಕ್ಕೆ ನಾನು ತೃಪ್ತಿ ಪಡ್ಕೋಬೇಕಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ನನ್ನ ಟಿ ಇ ಟಿ ಸ್ಕೋರು 112 ಆಗಿದೆ. ಈಗ ನಾನು ಈ ರೀತಿಯಾಗಿ ಕಂಪ್ಯೂಟರ್ ನೋಟ್ಸನ್ನು ಮಾಡ್ಕೋತಾ ಇದ್ದೀನಿ. ಇದು ಏನಪ್ಪ ಅಂದ್ರೆ ಕೆಲವೊಂದು ಗ್ರೂಪ್ಗಳು ಇದ್ದಾವೆ, ಗ್ರೂಪ್ಗಳಿಗೂ ಸಹ ಜಾಯ್ನ್ ಆದರೆ ಕೆಲವೊಂದು ನೋಟ್ಸ್ಗಳನ್ನು PDF ಮೂಲಕ ಏನಪ್ಪ ಅಂದರೆ ಬಿಡ್ತಾರೆ ಅಂತ ಹೇಳ್ಬೋದು. ಒಳ್ಳೆಯ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನಾನು ಕಂಪ್ಯೂಟರ್ ನೋಟ್ಸನ್ನು ಈ ರೀತಿಯಾಗಿ ಪುಸ್ತಕವನ್ನು ನೀವು ತೆಗೆದುಕೊಳ್ರಿ, ಸ್ವಲ್ಪ ತಿಳಿಯುತ್ತೆ. ಅಂತ ಏನು ಅಂದರೆ ಒಂದು ಒಳ್ಳೆಯ ಪುಸ್ತಕನೇ, ಆದರೆ ಸಾಕಷ್ಟು ಏನಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕೊಟ್ಟಿರ್ತಾನೆ, ಒಂದೊಂದು ಶಬ್ದಗಳು ಅರ್ಥ ಆಗಲ್ಲ. ಹೀಗಾಗಿ ಏನು ಮಾಡ್ರಿ ಅಂದ್ರೆ ಈ ಕಂಪ್ಯೂಟರ್ ಪುಸ್ತಕವನ್ನು ಇದನ್ನು ನೀವು ತೊಗೊಂಡ್ರಿಂದ ಈ ರೀತಿಯಾಗಿ ಕನ್ನಡ ಮೀಡಿಯಮ್ದಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಪುಸ್ತಕವನ್ನು ತೊಗೊಂಡ್ರೆ ಸ್ವಲ್ಪ ನಮಗೆ ಅರ್ಥ ಆಗುತ್ತೆ ಅಂತೇಳಿ ಹೇಳ್ಬೋದು. ನಾನು ಕಂಪ್ಯೂಟರ್ ನೋಟ್ಸನ್ನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದ್ರೆ ಕೇವಲ ಒಂದು ಪುಸ್ತಕ ಇದ್ರೆ ಸಾಕು ಕಂಪ್ಯೂಟ್ರಿಗೆ ಅಂತಾರೆ. ಏನು ಇನ್ನೂ ಟೈಮ್ ಇದೆಯಲ್ಲ ಸಾಕಷ್ಟು. ಅದಕ್ಕೇನಪ್ಪ ಅಂದ್ರೆ ನಾವು ಕೆಲವೊಂದು ನಮಗೆ ಅರ್ಥ ಆಗದೇ ಇದ್ದಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡು ನೋಡ್ಕೋಬೋದು. ಕೆಲವೊಂದು ಬೇರೆ ಬೇರೆ ಪುಸ್ತಕಗಳನ್ನು ನೋಡ್ಕೊಂಡು ಅದನ್ನು ಮನನೆಯನ್ನು ಮಾಡ್ಕೋಬೋದು. ಹೀಗಾಗಿ ನಾನು ಈ ಒಂದು ಪುಸ್ತಕವನ್ನು ಕೆಲವೊಂದು ಕಂಪ್ಯೂಟ್ರಲ್ಲಿ ಇದು ನೋಟ್ಸ್ಗಳನ್ನು, ಕನ್ನಡ ವರ್ಷನ್ ನೋಟ್ಸ್ಗಳನ್ನು ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಈ ರೀತಿಯಾಗಿ ನೋಟ್ಸ್ಗಳು ನಮಗೆ PDF ಮುಖಾಂತರ ಗ್ರೂಪಲ್ಲಿ ಸಾಕಷ್ಟು ಸಿಗ್ತಾವೆ. ನೋಡಿರಿ, ಏನಪ್ಪ ಅಂದರೆ ಯಾವ್ಯಾವ ಬೆಸ್ಟ್ ಇರ್ತಾವಲ್ಲ ಅವುಗಳನ್ನು ಆಯ್ಕೆಗಳನ್ನು ಮಾಡ್ಕೋದು. ಅಂದರೆ ನಮಗೆ ಎಷ್ಟು ಮಾಹಿತಿ ಸಿಗುತ್ತೆ ಅಷ್ಟು ಏನಪ್ಪ ಅಂದ್ರೆ ನಾವು ಪಡ್ಕೋಬೋದು ಅಂತ ಹೇಳ್ಬೋದು. ಈ ಒಂದು ಟೈಮಲ್ಲಿ ಏನೇನು ಸಿಗುತ್ತಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸಾಮಗ್ರಿಗಳನ್ನು ಅಥವಾ ಪುಸ್ತಕ ಸಾಮಗ್ರಿಗಳನ್ನು ಎಲ್ಲಿ ಯಾವುದೇ ರೀತಿಯಾಗಿ ಸಿಗುತ್ತಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ಮಾರ್ಕ್ಸ್ ತೆಗಿಯೋಕೆ ಏನಪ್ಪ ಅಂದ್ರೆ ಸಹಾಯ ಆಕತಿ. ಯಾಕಂದ್ರೆ ನಾನು ಜಿ ಪಿ ಎಸ್ ಟಿ ಆರ್ ಫಸ್ಟ್ ಎಕ್ಸಾಮ್ ಬರೆದಾಗ ಏನೂ ಅದ್ರ ಬಗ್ಗೆ ಅರ್ಥ ಆಗಲಿಲ್ಲ. ಡೈರೆಕ್ಟ್ ಪೇಪರ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ನೋಡಿದಾಗ ಕೆಲವೊಂದು ನನ್ನ ಒಂದು ಅನುಭವ ಹೇಳಬೇಕಾದ್ರೆ ಕೆಲವೊಂದು ಏನಪ್ಪ ಅಂದ್ರೆ ಕ್ವಶನ್ಗಳನ್ನು ನಾನು ಬಿಟ್ಟೇ ಬಂದೆ. ಆ ಟೈಮ್ಗೆ ಏನಪ್ಪ ಅಂದ್ರೆ ಇದಾಗಲಿಲ್ಲ, ನಂದು ಟೈಮು ಏನಪ್ಪ ಅಂದ್ರೆ ಔಟ್ ಆಗಿಬಿಡ್ತು. ಸರಿಯಾಗಿ ಏನಪ್ಪ ಅಂದ್ರೆ ಕ್ವಶನ್ ಪೇಪರ್ ಬಿಡ್ಸೋಕ್ಕಾಗಲಿಲ್ಲ. ಎಷ್ಟೋ ಕ್ವಶನ್ಗಳು ಅರ್ಥನೇ ಆಗಲಿಲ್ಲ. ಹೀಗಾಗಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಹೆಚ್ಚಿನ ಒಂದು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಬೇಕಾಗತ್ತೆ. ಯಾರು ಈ ಜಸ್ಟ್ ಏನಪ್ಪ ಅಂದ್ರೆ ಟಿ ಇ ಟಿಯನ್ನು ಪಾಸಾಗಿದ್ದೀರಲ್ಲ, ಇನ್ನೂ ನಮಗೆ ನಾನ್ ಎಚ್ ಕೆ ಅಥವಾ ಇದು ನಮ್ಮ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಏನಪ್ಪ ಅಂದರೆ ಈ ಒಂದು 5,000 ಪೋಸ್ಟ್ ಕಾಲ್ ಫಾರ್ಮ್ ಆಗ್ಯಾವ. ಅಲ್ಲಿ ಯಾವುದಂದ್ರೆ ಈ ಒಂದು ಜಿ ಪಿ ಎಸ್ ಟಿ ಆರ್ 78 ಸೀಟ್ ಏನಿದಾವಲ್ಲ ಅದಕ್ಕೆ ನೀವು ಏನು ಮಾಡಿರಿ,
ನಾನ್ ಎಚ್ ಕೆ ಇಲ್ದವರು ಸಹ ಏನಪ್ಪ ಅಂದ್ರೆ ಹಾಕ್ಬೋದು ಅದನ್ನು. ಈಗ ಜಸ್ಟ್ ಟಿ ಇ ಟಿ ಪಾಸ್ ಆದವರು, ಯಾಕಂದರೆ ಅದು ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿರೋದು ಇದು ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ನೀವು ಪಾಸ್ ಆಗಬೇಕು, ನಾನು ಅಲ್ಲೇ ಟೀಚರ್ ಆಗಬೇಕು ಅನ್ನೋ ಒಂದು ಮನೋಭಾವದಿಂದ ಹಾಕಬೇಡ್ರಿ. ಆದರೂ ನಿಮ್ಗೆ ಅರ್ಥ ಆಗೋಕ್ಕೆ ಏನಪ್ಪ ಅಂದ್ರೆ ಅದನ್ನು ಹಾಕಿ ಬರಿಬೋದು. ಇಲ್ಲಾಂದರೆ ಕ್ವಶನ್ ಪೇಪರ್ ಇರುತ್ತೆ ಸಾಕಷ್ಟು, ಅಲ್ಲೇ ಯಾಕೆ ಬರಿಬೇಕ್ರಿ ಮೇಡಮ್ ನಾವು ಹೋಗಿ ಅನ್ನೋರು GPSTR ಸಾಕಷ್ಟು ಕ್ವಶನ್ ಪೇಪರ್ ಇರ್ತಾವೆ. ಅವುಗಳನ್ನು ತಂದು ಸಹ ನೀವು ಟೈಮನ್ನು ಹಚ್ಚಿ ನಿಮ್ಮ ಒಂದು ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ಓದಿದ್ರಿ ಅನ್ನೋದನ್ನು ನೀವು ಏನು ಮಾಡ್ಬೋದು, ಅಲ್ಲಿ ಮನನ ಮಾಡ್ಕೋಬೋದು. ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನೀವು ಟೈಮ್ ಹಚ್ಚಿ ಆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಬೋದು. ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಅಲ್ಲಿ GPSTR ಅದೇ ನಾವು ಈ ಒಂದು CETಯನ್ನು ಬರೆಯೋಕೆ ಹೋದ್ರೆ ಭಯ ಇರಲ್ಲ. ಭಯ ಯಾವಾಗಿರ್ತೈತೆ ಅಂದರೆ ನಾವು ಏನೇ ಓದಿಲ್ಲ ಅಂದರೆ ಪೇಪರ್ಗೆ ಹೋಗ್ತೀವಲ್ಲ ಅವಾಗ ತುಂಬ ಭಯ ಇರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ನಮ್ಗೆ ಅದನ್ನು ಎದುರಿಸೋಕ್ಕೆ ಶಕ್ತಿ ಇರಲ್ಲ. ಹೀಗಾಗಿ ಏನು ಮಾಡ್ಬೋದು, ಓದಿದರೆ ಏನು ಭಯ ಇರಲ್ಲ. ಪ್ರಾಕ್ಟೀಸ್ ಮಾಡಿರಿ, ಖಂಡಿತ ಏನಪ್ಪ ಅಂದ್ರೆ ನಿಮ್ಮದು CET ಆಗುತ್ತೆ ಅಂತ ಹೇಳ್ಬೋದು. ನಾನು ನಿಮಗೂ ಓದಿನ ಜೊತೆಗೆ ಈ ರೀತಿಯಾಗಿ ವೀಡಿಯೋಗಳನ್ನು ನಾನು ದಿನನಿತ್ಯ ನಿಮಗೆ ಹೇಳ್ತಾ ಇರ್ತೀನಿ. ನೋಡಿರಿ, ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು. PSTR ಸಾಕಷ್ಟು ಸೀಟ್ಗಳಿದಾವೆ. ಅವ್ರಿಗೊತ್ತು ಒಳ್ಳೆಯ ಅವಕಾಶ. ಈಗ TCH D.Ed ಮುಗಿಸಿದವ್ರಿಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ GPSTR ಸಹ ಏನಪ್ಪ ಅಂದ್ರೆ ಕಡಿಮೆ ಸೀಟ್ ಇರುವುದರಿಂದ ಸಾಕಷ್ಟು ಏನಪ್ಪ ಅಂದ್ರೆ ಕಾಂಪಿಟೇಷನ್ ಇದೆ. ನೋಡೋಣ ಎಷ್ಟು ಕರೀತಾರೆ ಅನ್ನೋದು. GPSTR ಅಲ್ಲಿ ಕಾಂಪಿಟೇಷನ್ ಆಗಲಿಲ್ಲ ಅಂದರೂ HSTR ಸಹ ಸಾಕಷ್ಟು ಕಾಂಪಿಟೇಷನ್ ಐತೆ ಅಂತ ಹೇಳ್ಬೋದು. ಏನೋ ಆಗಲಿ ನಮ್ಮ ಪ್ರಿಪ್ರೇಷನ್ ಒಳಗೆ ನಾವು ಇರಬೇಕು. ಹೀಗಾಗಿ ಏನಪ್ಪ ಅಂದ್ರೆ CETಯ ಒಂದು ಪ್ರಿಪ್ರೇಷನ್ ಒಳಗೆ ನಾನು ಈಗ ಇದ್ದೀನಿ. 3 ಬಾರಿ ನಾನು ಈಗ TETಯನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಆದರೆ 3 ಬಾರಿನೂ 120 ಮೇಲೆ ನಂದು ಹೋಗ್ತಾನೇ ಇಲ್ಲ. ಆದರೂ ಈ ಸಲನೂ ಸಹ 112 ಅಷ್ಟೇ ಆಗಿದೆ. ಸ್ವಲ್ಪ ಅದು ಬೇಜಾರು, ಆದರೂ ಪರವಾಗಿಲ್ಲ. ಒಂದು ಒಳ್ಳೆಯ ಸ್ಕೋರು ಅಂಥೇಳಿ ನಾನು ಏನು ಮಾಡ್ತಾಯಿದ್ದೀನಿ, ಇನ್ನು CETಗೆ ಏನಪ್ಪ ಅಂದ್ರೆ ಪ್ರಿಪ್ರೇಷನನ್ನು ಮಾಡ್ಕೋತಾ ಇದ್ದೀನಿ. ಇದು ನನ್ನ ಏನಪ್ಪ ಅಂದ್ರೆ TETಯನ್ನು ರಿಸಲ್ಟ್ ಅಂತ ಹೇಳ್ಬೋದು. ಇನ್ನು TET ರಿಸಲ್ಟ್ ಬಂದಮೇಲೆ ನಿಮ್ಗೆ ಅದು ಸರ್ಟಿಫಿಕೇಟನ್ನು ನಾನು ತೋರಿಸ್ತೀನಿ. ಅಂದರೆ ಇಷ್ಟು ನಂದು TET ಮಾರ್ಕ್ಸನ್ನು ನಾನು ಈ ಒಂದು ಪೇಪರಲ್ಲಿ ಪಡ್ಕೊಂಡಿದ್ದೀನಿ. ನಾನೀಗ ಕಂಪ್ಯೂಟ್ರ್ ಓದ್ತಾ ಇದ್ದಿದ್ದು. ಕಂಪ್ಯೂಟ್ರ್ ಅವೇರ್ನೆಸ್ ಪುಸ್ತಕವನ್ನು ಅರಿಹಂತ್ ಅವ್ರದ್ದು ನಾನು ಇದನ್ನ ರೆಫರ್ ಮಾಡ್ತಾ ಇದ್ದೀನಿ, ಕಂಪ್ಯೂಟ್ರ್ ಪುಸ್ತಕವನ್ನು GKಗೆ. ಹೀಗಾಗಿ ಕಂಪ್ಯೂಟ್ರಲ್ಲಿ ಒಳ್ಳೆಯ ಮಾರ್ಕ್ಸನ್ನು ನಾವು ತೆಗಿಬೇಕಾಗುತ್ತೆ. ಕಂಪ್ಯೂಟ್ರ್ ಬೇಕೇ ಬೇಕಾಗುತ್ತೆ. ಆಲ್ಮೋಸ್ಟ್ ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ ಕಂಪ್ಯೂಟ್ರು, ಅದಷ್ಟು ತಿಳಿಯುತ್ತೆ. ಕಂಪ್ಯೂಟ್ರ್ ಪುಸ್ತಕ ಅಷ್ಟೇನು ಏನಪ್ಪ ಅಂದರೆ ಇಂಗ್ಲೀಷ್ ಅಷ್ಟು ಬಲ್ಲವ್ರು ಯಾರು ಏನಪ್ಪ ಅಂದ್ರೆ ಇದು ಅಷ್ಟೇನಪ್ಪ ಅಂದ್ರೆ ತಿಳಿಯುವಂಗೆ ಏನಪ್ಪ ಅಂದರೆ ಇದನ್ನ ಅರಿಯಂಥ ಪುಸ್ತಕವನ್ನು ಕೊಟ್ಟಿದ್ದಾರೆ, ಕಂಪ್ಯೂಟರ್ ಪುಸ್ತಕವನ್ನು. ಆದಷ್ಟು ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ ಇದ್ದವ್ರು ತೊಗೊಳ್ರಿ, ಯಾಕಂದ್ರೆ ತಿಳಿಯುತ್ತೆ ಸ್ವಲ್ಪ. ಬುಲ್ಬುಲಿ ಸರ್ದವ್ರದ್ದು ಚೆನ್ನಾಗಿರ್ತಕ್ಕಂಥ ಕಂಪ್ಯೂಟರ್ ಪುಸ್ತಕ. ನಾನು 2 ಪುಸ್ತಕಗಳನ್ನು ರೆಫರ್ ಮಾಡ್ತೀನಿ. ಅರಿಯಂಥವ್ರದ್ದು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ ಬುಲ್ಬುಲಿ ಸರ್ದವ್ರದ್ದು ನಾನು ಈ ಒಂದು ಕಂಪ್ಯೂಟರ್ ಪುಸ್ತಕವನ್ನು ತೊಗೊಂಡೇ ಅಂತ ಹೇಳ್ಬೋದು. ಹೀಗಾಗಿ ಈಗ ಎಲ್ಲರೂ ಏನಪ್ಪ ಅಂದರೆ ಇನ್ನು TET ಮೂಡದಿಂದ ಹೊರಗೆ ಬನ್ನಿ. ಈಗ ಏನಪ್ಪ ಅಂದ್ರೆ CETಗೆ ಪ್ರಿಪ್ರೇಷನ್ ಮಾಡ್ಕೋರಿ. ಇನ್ನು ಟೈಮ್ ಐತಿ. ಮತ್ತು ಏನಪ್ಪ ಅಂದ್ರೆ ಈ ಒಂದು 18,000 15,000 6,000 ಕರಿತಾರೆ ಅಂತ ಹೇಳ್ತಾ ಇದ್ದಾರೆ ದಿನನಿತ್ಯ ಪತ್ರಿಕೆಗಳಲ್ಲಿ ನಮ್ಮ ಶಿಕ್ಷಣ ಸಚಿವರು. ಒಂದು ವೇಳೆ ಈ ಸರಿನೇ ಏನಪ್ಪ ಅಂದ್ರೆ ನಾವು ಯಾರ್ಯಾರು ಶಿಕ್ಷಕರಾಗಿ ಹೊರಗೆ ಹೋಗ್ತೀವಲ್ಲ ಅದೇ ಕರೆಕ್ಟ್ ಏನಪ್ಪ ಅಂದ್ರೆ ಸಾಕಷ್ಟು ವರ್ಷಗಳು ಕರೆಯಲ್ಲ. ಅನ್ಕ ನಮ್ದು ಏನಪ್ಪ ಅಂದ್ರೆ 2020 2018 ಅದ್ರೊಳಗೆ B.Ed ಮುಗಿಸಿದವರು ಏನಪ್ಪ ಅಂದ್ರೆ ಹಾಗೆ ಕುಂಡ್ರೋದಾಗತ್ತೆ. ಆದಷ್ಟು ಏನಪ್ಪ ಅಂದ್ರೆ ನಿಮ್ಮ ಒಂದು CETಗೆ ಪ್ರಿಪ್ರೇಷನ್ ಮಾಡ್ಕೋರಿ. ಈ ಒಂದು ಕರಿತಕ್ಕಂಥ ಎಲ್ಲ ಒಂದು ಹುದ್ದೆಗಳಲ್ಲಿ ನಿಮ್ಮದು ಒಂದು ಹುದ್ದೆ ಇದೆ ಅಂತ ತಿಳ್ಕೊಂಡು ಪಾಸ್ ಮಾಡ್ಕೋರಿ. ಇದೇ ಒಂದು ಒಳ್ಳೆಯ ಟೈಮ್ ಅಂತೇಳಿ ನಾನು ಹೇಳ್ತಾ ಇರ್ತೀನಿ. ಹಾಗೆ ನನ್ನ ವಿಡಿಯೋನು ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ.